ಭೂಮಿಲಿ ಬರೀ ಕಲ್ಲೇ ಐತಿ, ಇಲ್ಲಿ ಬರೀ ಕಲ್ಲು ಕಲ್ಲು ಕಲ್ಲು, ಎಲ್ಲಿ ನೋಡಿದ್ರು ಕಲ್ಲು. ಇದು 2ನೇ ತೋಟದ ಕಲ್ಲು ನಮ್ದಿದು ನೋಡಿ. ಇದನ್ನೆಲ್ಲ ಮಾಡ್ಕೊಂಡು ಲಾವಂಚ ನೋಡಿದ್ರೆ ಈ ಲಾವಂಚ ಈ ಲಾವಂಚ ಎಲ್ಲ ಕುಯ್ಕೊಂಡ್ಬಿಡ್ಬೋದು ಇದೆಲ್ಲ. ನೋಡಿ ನುಗ್ಗೆಕಾಯಿ ಏನು ಸ್ವಲ್ಪ ಆಯ್ತಾ ರಂಗಣ? ಬೀಜ ಇದೆ, ಎಲ್ಲ ರೆಡಿ ಮಾಡಿ ಎಲ್ಲ ಕಿತ್ತಿಟ್ಟು ನಾನು ಹೇಳ್ತೀನಿ. ಇಟ್ಬಿಟ್ಟು ಆಮೇಲೆ ಇಲ್ಲಿ ಗಿಡಗಳು ಯಾವ್ಯಾವ ಗಿಡಗಳೆಲ್ಲ ಹೋಗಿದೆ ನೋಡ್ಬಿಟ್ಟು ನೋಡಿ. ಇದೆಲ್ಲ ಮಹಾಗನಿ, ಮಹಾಗನಿ ಒಳ್ಳೆ ಹೈಟ್ ಹೋಗಿದೆ. ಇದು ಹೆಬ್ಬೇವು, ಇದು ಹೆಬ್ಬೇವು. ಇದು ನೋಡಿ ಹೆಬ್ಬೇವನು ಒಳ್ಳೆ ಬೆಳವಣಿಗೆ ಆಗಿದೆ. ಇದೆಲ್ಲ ಈಗ ಲಾವಂಚ ನಾನು ಕಟ್ ಮಾಡ್ಬೇಕು. ಈಗೆಲ್ಲ ಕಟ್ ಮಾಡ್ಬಿಟ್ರೆ ನಮ್ಗೆ ಬೇಕಾಗಿದೆ ಮನೆಗೆ ಹೊಸ್ಕೊಳಕ್ಕೆ, ಶೆಡ್ ಹಾಕಕ್ಕೆ, ಶೀಟ್ ಹಾಕಕ್ಕೆಲ್ಲ ಹೊಸ್ಕೋಬಹುದು. ಇದು ನೋಡಿ, ಇದು ಸಪೋರ್ಟ್ ಕೊಟ್ಟಿದ್ದು ಬೀಳ್ಸಿದೆ, ಅದು ಇಲ್ಲಿ ಕಿಗಿಕೊಂಡಿದೆ. ಲೈನ್ ಲೈನ್ ಎಲ್ಲ ನುಗ್ಗೆ ಗಿಡ. ಬೇಕಾದ ನುಗ್ಗೆಕಾಯಿ. ನುಗ್ಗೆಕಾಯಿ ಕಟ್ ಮಾಡ್ಬೇಕು ರಂಗಣ. ತುಂಬಾ ಕಾಯಿ ಐತೆ. ಹಾಗೆ ನೋಡಿ ಆದ್ಮೇಲೆ ಇದು ಪಪ್ಪಾಯ, ಸಿಂಧೋಳಿ ತೋಟದಲ್ಲಿ SBM ಲೈನ್ ಹಾಕಿದ್ರು ಪಪ್ಪಾಯ ಬಂದಿದೆ. ಅದಕ್ಕೆಲ್ಲ ಟಿನ್ ಕಟ್ಟಿರೋದು ನೀವು ಮೊದಲು ನೋಡಿದ್ರಿ. ಅಲ್ಲೆಲ್ಲ ಕುತ್ಕೊಳ್ಳಿ, ಕಲ್ ಬೆಂಚ್ ಎಲ್ಲ ಮಾಡಿದಿರಲ್ಲಪ್ಪ. ಇದಷ್ಟೇ. ಇದೆಲ್ಲ ಈಗ ಕಿತ್ಬಿಟ್ಟು ಇದೆಲ್ಲ ಕುಯ್ಗಳು ಕುಯ್ಗುಡ್ಲ ಕಟ್ ಮಾಡ್ಕೋಬಹುದು. ಅದನ್ನ ಇದು ಕದ್ದೆ ಹೋಗಿದೆ ಅಲ್ಲಿ ಇದೆ ಸೆಂಟ್ರಲ್ ರೋಡು. ನಮ್ಮ ಇದು ವಿಡಿಯೋನ ತುಂಬಾ ನೀವು ಗಮನಿಸ್ತಾ ಇದ್ರೆ ನಿಮ್ಗೆ ಚೆನ್ನಾಗಿ ನೆನಪಿರ್ತದೆ. ಎಡಗಡೆ ಬಲಗಡೆ ಎಲ್ಲ ತೆಂಗಿನ ಗಿಡ. ಇದೆಲ್ಲ ಹಂದಿ ಹೊಡಿತದೆ ಅಂದ್ಬಿಟ್ಟು ಈ ತರ ಟೀನಲ್ಲಿ ಹೊಡೆದಿದ್ದು. ಈಗ ನೋಡಿ, ಇದು ಹೊಡೆದಾದ್ಮೇಲೆ ಯಾವುದೇ ತರದ ಹಂದಿ ಕಾಟ ಇಲ್ಲಿ ಬಂದಿಲ್ಲ. ಅದೊಂದು ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಇದೆಲ್ಲ ಅಡಿಕೆ ಗಿಡಗಳೆಲ್ಲ ಕೆಲವೆಲ್ಲ ಹೋಗಿದೆ. ಅದನ್ನೆಲ್ಲ ತಂದು ಇವಾಗ ರೆಡಿ ಮಾಡ್ಬೇಕು. ನೀರು ಬಿಡ್ತಾ ಇದೆಯಲ್ವಾ? ನೋಡಿ ಬರೀ ಕಲ್ಲು, ಎಲ್ಲಿ ಹುಡುಕಿದ್ರು ಕಲ್ಲೇ. ನೋಡಿ ಈ ಕಲ್ಲು ಭೂಮಿಲೂ ಇಷ್ಟು ಜಮೀನು ಬೆಳೆ ಬಂದಿದೆ ಅಂದ್ರೆ ಅದೇ ವಿಶೇಷ. ಇದೆಲ್ಲ ಕಲ್ಲು 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 ಕಲ್ಲು, ಎಲ್ಲಿ ನೋಡಿದ್ರು ಇದೆ ಕಲ್ಲೇ. ಇದು ಮಧ್ಯದ ರೋಡು, ಆರಾಮಾಗಿ ಇಲ್ಲಿ ತಿರ್ಗಾಡ್ಬೋದು. ಆಮೇಲೆ ಇಲ್ಲಿ ಬೇಕಾದ್ರೆ ಸಾಗಣೆ ಏನಾದ್ರು ಮಾಡ್ಕೊಳ್ಬೋದು. ಅಡಿಕೆ ಗಿಡಗಳೆಲ್ಲ ಸುತ್ತ ಸ್ವಲ್ಪ ಬುಡ ಕ್ಲೀನ್ ಮಾಡಿಸ್ಬಿಡಿ. ಆಮೇಲೆ ಕಲ್ಲು ಬೆಂಚಿಗೆ ಹಾಕಿದ್ದಾರೆ ಕುತ್ಕೊಳ್ಳೋಕೆ. ನೋಡಿ ಹಿಂಗೆ ಮಧ್ಯದಲ್ಲಿ ಈ ತರ ಹಾಕೊಂಡ್ರೆ ಆರಾಮಾಗಿ ಕುತ್ಕೊಳ್ಬೋದು. ಕುತ್ಕೊಂಡು ಆರಾಮಾಗಿ ರೆಸ್ಟ್ ತಗೊಳ್ಬೋದು, ಮಾತಾಡ್ಬೋದು. ನೋಡಕ್ ಒಂದ್ ಚೆನ್ನಾಗಿರ್ತದೆ. ಈ ರೀತಿ ಒಂದ್ ಕಲ್ಲನ್ನ ನೀವು ಹಾಕೋಬೇಕು. ಇಲ್ಲಿ ಪಕ್ಕದಲ್ಲಿ 1-2 ಹೊಂಗೆ ಗಿಡ ತಂದ್ಕೊಡ್ತೀನಿ. ಆ ಹೊಂಗೆ ಗಿಡ ಇಲ್ಲಿ ಹಾಕ್ಬಿಡಿ. ಆ ಹೊಂಗೆ ಗಿಡ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ನೆರಳು ಇದು ಇರ್ತದೆ. ಹೊಂಗೆ ಗಿಡ ಎಷ್ಟು ಹಾಕೊಳ್ತೀರ ಅಷ್ಟು ಒಳ್ಳೇದು. ಈ ಲಾವಂಚ ಎಲ್ಲ ಕುಯ್ಕೊಂಬಿಡಿ. ಇನ್ನು ಕುಯ್ದಷ್ಟು ಬರ್ತಾ ಇರ್ತದೆ ನಿಮ್ಗೆ ಇನ್ನು. ಸರಿ. ನುಗ್ಗೆ ಅಂತೂ ಏನ್ ಸಕ್ಕತ್ತಾಗೈತಲ್ಲ ನುಗ್ಗೆ. ಬಿಡ್ತಿಗೆ ಒಂದ್ಸಲ ಇಟ್ಬಿಟ್ಟು ಎಲ್ಲ ಕೆಲವೆಲ್ಲ ಇದೆಲ್ಲ ಇವೆಲ್ಲ ಹೋಗ್ಬಿಡಕ್ಕೆ. ಯಾಕೆಂದ್ರೆ ಟೈಮ್ ಆಗ್ಬೇಕಲ್ಲ. ನೋಡಿ ಸ್ವಲ್ಪ ಕಾಯಿ ಒಂದ್ ಯಾರಾದ್ರೂ ಜನ ಕರ್ಕೊಂಡ್ ಬೇಕಾದ್ರೆ ಮಾಡ್ತೀನಿ. ಸರಿ ಸರಿ. ಆಮೇಲೆ ಸೊಪ್ಪನ್ನೆಲ್ಲ ಏನ್ ಮಾಡ್ಬೇಕು ಅದನ್ನ ಬೇರೆ ಹೇಳ್ತೀನಿ. ಬೀಜನೇ ಸಪರೇಟ್ ಮಾಡಿ, ಇದನ್ನೇ ಸಪರೇಟ್ ಮಾಡಿ. ಎಲ್ಲ ಒಂದು 5 feet 6 feet ತಗೊಂಡ್ರೆ ಎಲ್ಲ ಇದಕ್ಕೆ ಹಂಗೆ ಮಾಡೋಕೆ ಟ್ರೀ ಗಾರ್ಡನ್ ಟೆಂಪ್ರವರಿಗೆ ಎಲ್ಲ ಬಳಸ್ಕೋಬಹುದು. ಅದನ್ನ ಇದೇನಿಲ್ಲ ರಂಗಣ್ಣ, ಇದು ಮಾತ್ರ ಹಂಗೇನೆ. ಈ ದೊಡ್ಡ ಬಿಟ್ಬಿಟ್ಟು ಇದೆಲ್ಲ ಮಾಮೂಲಿ ಇದು ನಿಮ್ ಕೆಲಸ ಮಾಡ್ಕೊಂಡ್ಬಿಡಿ. ಸರಿ ಸರಿ. ಕೊಡ್ಲು ತಗೊಂಡು ಇದು ಬಿಟ್ಬಿಡೋದು. ಇದು ಹೊಡ್ಕೊಳ್ಳೋದು. ಇದಕ್ಕೆಲ್ಲ ನಾವು ಒಳ್ಳೆ ಮೆಣಸು ಹಾಕೋಣ. ಇವತ್ತು ನೋಡಿದ್ರೆ ನಿಮ್ದು ಫೋನ್ ಬಂತಲ್ಲ, ನಾನು ಹಿಂಗೆ ಈ ರೋಡಲ್ಲಿ ಹಿಂಗೆ ಹೋಗೋದಿತ್ತಲ್ಲ. ಇದೆಲ್ಲ ಕುಂಬಳಕಾಯಿ, ಸೋರೆಕಾಯಿ, ನೋಡಿ ಅವರೆಕಾಯಿ ಎಲ್ಲ ಇದು ಎಲ್ಲ ಬಳ್ಳಿ ತರಕಾರಿ. ಆ ಸೈಡ್ ನಲ್ಲಿ ಮಾಮೂಲಿ ತರಕಾರಿ, ಇಲ್ಲೆಲ್ಲ ಬಳ್ಳಿ ತರಕಾರಿ. ಇಲ್ಲಿ ಬಳ್ಳಿ ತರಕಾರಿನೂ ಅಷ್ಟೇ. ಇಲ್ಲಿ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ. ನೋಡಿ ಹೀರೆಕಾಯಿ ಎಲ್ಲ ಈ ತರ ಇದೆ. ಹೀರೆಕಾಯಿ ಎಲ್ಲ ಚೆನ್ನಾಗಿದೆ. ಆಮೇಲೆ ನೋಡಿ ದ್ರಾಕ್ಷಿ ಗಿಡ ಇದು. ದ್ರಾಕ್ಷಿನ ಇದು. ಆಮೇಲೆ ನೋಡಿ ಇದು ಸೌತೆಕಾಯಿ. ನೋಡಿ ಸೌತೆಕಾಯಿ ಬಹಳ ಅದ್ಭುತವಾಗಿ ಬಂದಿದೆ. ನೋಡಿ ಇದು ಬಹಳ ಚೆನ್ನಾಗಿದೆ. ಒಂದೇ ಗಿಡ ಸರ್, ಅಲ್ಲಿಂದ ಇಲ್ಲಿವರೆಗೂ ಇರೋದು. ಒಂದೇ ಗಿಡ ಹೆಂಗೆ ಬರೋದು. ಇದೆಲ್ಲ ಸೋರೆಕಾಯಿ ಚೆನ್ನಾಗಿ ಬಂದಿದೆ, ಬಹಳ ಚೆನ್ನಾಗಿದೆ ರಂಗಣ್ಣ. ಇದು ಬೀಜಕ್ಕೆ ಒಂದು ಬಿಟ್ಟಿದ್ದೀನಿ ಸರ್. ಬಿಟ್ಟಿದ್ದೀನಿ. ಬೀಜ ಬಹಳ ಚೆನ್ನಾಗಿ ಇದು ಬರ್ತದೆ ಇದ್ರಲ್ಲಿ. ಆಮೇಲೆ ಬಸಳೆ ನೋಡಪ್ಪ ಹಿಂಗೆ ಇದಕ್ಕೆ ಹಬ್ಬಿಸಿದಷ್ಟು ಬಸಳೆ ಬರ್ತಾನೆ ಇರ್ತದೆ. ಹೌದು ಸರ್. ಎಲ್ಲೆಲ್ಲಿ ನಾವು ಕೊಡ್ತೀವಿ ಅಲ್ಲೆಲ್ಲ ನಾವು. ಇನ್ನೊಂದು ರಂಗಣ್ಣ, ಇನ್ನೊಂದು ಕೆಲಸ. ಈಗ ನಾನು ಬಂದ್ರೆ ಕೆಲಸ ಜಾಸ್ತಿನೇ. ಹೌದು ಸರ್. ಇಲ್ಲಿ ನೋಡಿ ಈ ಬೀಜಗಳೆಲ್ಲ ತಗೋ, ಇದನ್ನೆಲ್ಲ ಒಣಗಿದ ಮೇಲೆ ತೆಗೆದಿಟ್ಕೊ. ಇದು ಬೀಜನೇ. ಇದೆಲ್ಲ ಬೀಜನೆಲ್ಲ ಕಿತ್ಬಿಟ್ಟು ಇದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿಡು.
ಇದೆಲ್ಲ ಬಿಸಿಲು ಆಮೇಲೆ ಹೌದು ಮರ ಗಿಡ ನಟ್ಬಿಟ್ಟು ಹ್ಮ್ ಜನ ನಲ್ಲ ನಿಂತ್ಕೊಂಡಾಗ ಯಾರೋ ಪುಣ್ಯಾತ್ಮ ನಟ್ಬಿಟ್ಟು ಹೋದ ಅಂತಾರೆ. ಹ್ಮ್ ಹ್ಮ್ ಹಾ ಅವಾಗ ಅಲ್ಲಿ ಅವನು ಯಮ ಚಾವಟಿ ತಗೊಂಡು ಹೊಡೆಯೋ ಬದಲು ಬಿಟ್ಬಿಡ್ತಾನೆ, ಹೇ ಇವ್ನು ಒಳ್ಳೆ ಕೆಲಸ ಮಾಡೋನ್ ಬಿಡು ಅಂತ. ಇಲ್ರಿ ಯಮ ಏನ್ ಮಾಡ್ತಾನೆ, ಹ್ಮ್ ಚೆನ್ನಾಗ್ ಬಾರಿಸ್ತಾನೆ. ಹ್ಮ್ ಮಗನೇ ಏನು ಮಾಡಿಲ್ಲ, ನೀನು ಎಲ್ಲಾ ಕೊಟ್ಟಿದ್ದೆ, ಹ್ಮ್ ಬರೀ 8 ಮಕ್ಳು ಮಾತ್ರ ಮಡಗಿದ್ದೆ, ಬಾಕಿಯವ್ರಿಗೆ ಏನು ಮಾಡಲಿಲ್ಲ ನೋಡ. ಅವ್ರು ಕಿತ್ತಾಡ್ತಾವ್ರೆ ತಿನ್ಕೊಂಡು ಹ್ಮ್ ಆಸ್ತಿನ. ಪಬ್ಲಿಕ್ ಆಗಿದೆ ಎಷ್ಟೋ ಖುಷಿಲಿ. ಹ್ಮ್ ದನಕರ ನೀರ್ ಕುಡಿಯಕ್ಕೆ ತೊಟ್ಟಿ ಮಾಡಿದ್ರೆ ಬಂದಿದ್ರೆ ಎಷ್ಟಾಗಿದ್ರು ನಿನ್ಗೆ ಪುಣ್ಯ. ಹ್ಮ್ ದನಕರ ನಿಂತ್ಕೊಳಕ್ ಶೆಡ್ ಮಾಡ್ಲಿಲ್ಲ ನೀನು, ಹ್ಮ್ 8 ಮಕ್ಳಿಗೆ ಶೆಡ್ ಮಾಡಿದೆ. ಹ್ಮ್ ಈಗ ಅನ್ಭವಿಸು ಅಂದ್ಬಿಟ್ಟು ಹ್ಮ್ ಚಾವಟಿ ಮೇಲೆ ಚಾವಟಿ ಹೊಡಿತಾನೆ. ಹ್ಮ್ ನೋಡಿ ಇದು ಅದ್ಭುತ. ಈ ಪಪ್ಪಾಯಿ ಗಿಡ ನೋಡಿ, ಇದೆಲ್ಲ ಕೈಗೆ ಎತ್ಕೋದಿಲ್ಲ ನೋಡಿ. ಅದೇ ಹೇಳೋದು ನಾನು, ನೋಡಿ ಪಕ್ಷಿಗಳು ತಿಂದು ಎಷ್ಟು ಆನಂದವಾಗಿ ಹೋಗ್ತಾವ ನೋಡಿ. ಇಲ್ಲೆಲ್ಲ ನೋಡಿ ಕೈಗೆ ಹೇಳ್ತೀನಿ ನಾನು, ಕೈಗೆ ಸಿಕ್ಕೋದು ನಿಮ್ಗೆ, ಅದ್ ಮೇಲೆ ಹೋಗಿರೋದೆಲ್ಲ ಪಕ್ಷಿಗೆ ಅಂತ ನೋಡಿ. ಬಹಳ ಅದ್ಭುತವಾಗಿ ಒಳ್ಳೆ ಹಣ್ಣು ನೋಡಿ, ಒಳ್ಳೆ ಹಣ್ಣು. ಇದು ಒಂದು ಒಳ್ಳೆ ಪುಣ್ಯದ ಕೆಲಸ. ಇದೇ ಪುಣ್ಯದ ಕೆಲಸ ಮಾಡ್ಬೇಕಾಗಿರೋದು ನಾವು. ಇಂಥದ್ದು ಮಾಡಿದ್ರೆ 106 ಪಕ್ಷಿಗಳಿಗೆ ಆಹಾರ. ಕೆಲವರೆಲ್ಲ 4 ಜನರಿಗೆ ಊಟ ಹಾಕ್ಬಿಟ್ಟು 300 ಜನ ಕರೆದು ಊಟ ಹಾಕ್ತೆ ಅನ್ಬಿಟ್ಟು ಹೇಳ್ತಾರೆ. ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಇದು ನಿಜವಾದ ಊಟ ಅಂದ್ರೆ, ಅದಕ್ಕೆ ರೈತನಿಗೆ ಅನ್ನದಾತ ಅಂತ ಹೇಳಿದ್ರು. ಅವ್ನು ಲೋಕಕ್ಕೆ ಅನ್ನ ನೀಡ್ತಾನೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಜೀವರಾಶಿಗಳಿಗೆ. ನೋಡಿ ಈಗ ಪಾಪ ಪುಣ್ಯಾತ್ಮರು ನಟ್ಟಿದ್ದಾರೆ, ಅವ್ರಿಗೆಲ್ಲ ಇದೇ ಆಶೀರ್ವಾದ. ಈ ಪಕ್ಷಿಗಳು ತಿನ್ಬಿಟ್ಟು ನೀರು ಇದ್ದವ್ರಿಗೂ ನಟ್ಟವ್ರಿಗೂ ಎಲ್ಲ ಅದೇ ಆಶೀರ್ವಾದ ಮಾಡೋದು. ಆಮೇಲೆ ಹಾಗೆ ಇದು ಪಪ್ಪಾಯಿಗೆ ನಿನ್ಗೆ ಕೀಳಿಲ್ಲ ಹ್ಮ್ ಅಲ್ವಾ? ನೋಡಿ ಇಲ್ಲಿ ಎಲ್ಲ ನೋಡಿ, ಈ ತರ ಕೈಗೆ ಕೀಳ್ದ ನೋಡಿ, ಈ ತರ ಕಿತ್ಕೋಬೇಕು. ಈ ತರ ಇದನ್ನ ಇಲ್ಲಿ ಒಣಗಿಸಿಡಪ್ಪ, ಇದನ್ನ ಸ್ವಲ್ಪ ಬಿಸಿಲಿಗೆ ಹಾಕಿ ಒಣಗಿಸಿಡು. ನೋಡಿ ಈ ರೀತಿ ಪಪ್ಪಾಯಿ. ಇದೆಲ್ಲ ಏನಾಗ್ತದೆ, ಒಂದೊಂದು ನೀವೆಲ್ಲ ಮಾಡಿ ಇಟ್ಕೊಂಡ್ರಿ. ಇದೆಲ್ಲ ಯಾವ ಟೈಮಲ್ಲೂ ನೀವು ಇದನ್ನ ನೋಡಿ, ಇದೆಲ್ಲ ಫ್ಯಾಮಿಲಿ ಪ್ಯಾಕೇಜ್ ಇದ್ದಂಗೆ. ಚಿಕ್ಕ ಫ್ಯಾಮಿಲಿಗೆ 2 ಜನ 3 ಜನ ಇರೋ ಮನೆಗೆ ಒಂದು ಹಣ್ಣು ಈ ತರ ನಟ್ಕೊಂಡ್ರೆ ಇದು ಬಹಳ ಚೆನ್ನಾಗಿ ಬರ್ತದೆ. ಇವೆಲ್ಲ ನಾಟಿನೇ, ಇವೆಲ್ಲ ನಾಟಿ ಪಪ್ಪಾಯ. ಇದೆಲ್ಲ ಬಿದ್ದು ಹುಟ್ಟಿದ್ದು ಸರ್ ಅದು. ಅದೇ ಇದೆಲ್ಲ ಅದೇ ಅಕ್ಕಿ ತಿಂದು ಪಕ್ಷಿ ತಿಂದು ಪಕ್ಷಿ ಹುಟ್ಟಿದೆ ನೋಡಿ. ಅದೆಲ್ಲ ಬಿದ್ದಿದೆ, ಹಣ್ಣು ಬಿದ್ದಿದೆ. ಹಿಂಗಾಗಿ ಬಿದ್ದೋಗ್ಬಿಟ್ಟಾಗ ಹುಡ್ತಾ ಇರೋದು. ಹಣ್ಣು ಬಿದ್ದಿದೆ. ನೋಡಿ ಈ ರೀತಿ ಹಣ್ಣು ಮೇಲಿಂದ ಪಕ್ಷಿ ಬಿದ್ದು, ನೋಡಿ ಈ ತರ ಬಿದ್ದು ಪಕ್ಷಿ ತಿಂದು ಈ ತರ ಬಿದ್ದು ಇದ್ರದೇ ಬೀಜಗಳು ಇಲ್ಲೇ ಸೃಷ್ಟಿ ಆಗ್ತವೆ ಇಲ್ಲಿ.